ಹಲೋ ಗೈಸ್, ವೆಲ್ಕಮ್ ಟು KBPO ಚಾನಲ್. ನಾನು ಆಶಿಕ್. ನಾನೀಗ ಮಾತಾಡೋಕೊಟ್ಟಿರುವಂಥದ್ದು ಅಪ್ಕಮಿಂಗ್ ಮೂವೀಸ್ನ ಅಪ್ಡೇಟ್ಸ್ ಬಗ್ಗೆ ಆಗಿರುವಂಥದ್ದು, ಹಾಗೆಯೇ ಇವತ್ತು ರಿಲೀಸ್ ಆಗಿರುವಂಥ ಮೂವಿಯ ರೆಸ್ಪಾನ್ಸ್ ಬಗ್ಗೆ ನನ್ನ ಒಂದು ಒಪಿನಿಯನ್ನ ನಿಮ್ಮ ಮುಂದೆ ಇಡೋಕೊಟ್ಟಿದ್ದೀನಿ. ಸೊ ಗೈಸ್, ಅದನ್ನೆಲ್ಲ ಮಾಡೋದೆಲ್ಲ ಸಾದ ವೀಡಿಯೋ. ಹಾಗೆಯೇ ಯಾಕೆ ವಿಡಿಯೋ ರೆಗ್ಯುಲರಾಗಿ ಬರ್ತಿಲ್ಲ ಅನ್ನೋದಕ್ಕೆ ನನ್ನ ಹತ್ರ ಒಂದು ಕಾರಣ ಇದೆ. ಅದು ನಾನು ನಿಮಗೆ ಲಾಸ್ಟಲ್ಲಿ ಹೇಳ್ತೀನಿ. ಫಸ್ಟ್ ನಾನು ನ್ಯೂಸ್ನ, ಏನಕ್ಕೆ ಈ ವಿಡಿಯೋನ ಕ್ಲಿಕ್ ಮಾಡಿದ್ರಲ್ಲ ಆ ಒಂದು ನ್ಯೂಸ್ನ ಫಸ್ಟು ಮುಗಿಸ್ಕೊಬಿಡ್ತೀನಿ, ಯಾಕೆಂದರೆ ಅದೇ ಇಂಪಾರ್ಟೆಂಟ್ ಆಗಿರುವಂಥದ್ದು. ಸೊ ಮೊದಲನೇದಾಗಿ ಬರೋದಾದರೆ, ಇವತ್ತು ರಿಲೀಸ್ ಆಗಿರುವಂಥ ಮೂವೀಸ್ ಬಗ್ಗೆ ಮಾತಾಡ್ಕೊಳ್ಳೋಣ. ಕೂಲಿ ಮತ್ತು ವಾರ್ 2 ನೋಡಿ, ನಿಮಗೆ ಗೊತ್ತಿರೋ ಹಾಗೆ ಎರಡೂ ಮೂವಿ ನೋಡುವಂಥದ್ದನ್ನೇ ಆ್ಯಕ್ಷನ್ ಪ್ಯಾಕ್ಡ್ ಆಗಿರುತ್ತೆ. ಸೊ ಒನ್ ಟೈಮ್ ವಾಚಬಲ್ ಮೂವಿನೇ ಆಗಿರುವಂಥದ್ದು. ಅದಾದರೆ ಯಾವುದು ಮೋಸ್ಟ್ ಪ್ರಿಫರೇಬಲ್ ಆಗಿದೆ ಸೌತ್ ಇಂಡಿಯನ್ಸಿಗೆ ಅಂತ ಕೇಳೋದಾದರೆ ಕೂಲಿನ ಜಾಸ್ತಿ ಪ್ರಿಫರ್ ಮಾಡ್ತಾ ಇದ್ದಾರೆ. ಯಾಕೆ ಅಂತಂದರೆ ಆಬ್ವಿಯಸ್ಲಿ ಅದೊಂದು ನಾಸ್ಟಾಲಜಿಯಾ ಇರುತ್ತೆ. ಯಾಕೆಂದರೆ ರಜನಿ ಸರ್ನ ನಾವು ಯಾವಾಗಿನ ನೋಡ್ತಾ ಬರ್ತಾ ಇದ್ದೀವಿ. ಸೊ ಅದೊಂದು ನಾಸ್ಟಾಲಜಿ ಇರುತ್ತೆ, ಒಂದು ಕಿಕ್ ಕೊಡುತ್ತೆ ಗುರು ಆ ಸಿನಿಮಾ ನೋಡಿದ್ರೇ ಕೂಲಿ. ಅದಕ್ಕೋಸ್ಕರ ಅದರಲ್ಲಿ ಇರುವಂಥ ಆ್ಯಕ್ಟರ್ಸ್ ಎಲ್ಲ ಇಂಡಸ್ಟ್ರಿಯಿಂದ ಇನ್ವಾಲ್ವ್ ಆಗಿರೋದ್ರಿಂದ ತುಂಬ ಜನ ಈ ಒಂದು ಸಿನಿಮಾನ ಪ್ರಿಫರ್ ಮಾಡೇ ಮಾಡ್ತಾರೆ. ವಾರ್ 2ನ ರೆಸ್ಪಾನ್ಸ್ ಯಾಕೆ ಹಿಂಗಾಯಿತು ಅಂತಂದರೆ, ವಾರ್ 1 ಅಷ್ಟು ಚೆನ್ನಾಗಿಲ್ಲ ಅನ್ನೋದು ಈ ಒಂದು ವಿಷಯನ ಈಗ ಕೇಳಿಬರ್ತಿರುವಂಥದ್ದು. ನಾನು ಯಾವುದೇ ಕಾರಣಕ್ಕೂ ನೋಡಬೇಡಿ ಅಂತ ಹೇಳ್ತಾ ಇರೋವಂಥದ್ದಲ್ಲ, ನೋಡಿದ್ರೆ ಎಂಜಾಯ್ಮೆಂಟ್ ಸಿಕ್ಕೇ ಸಿಗುತ್ತೆ. ಆದರೆ ಹೇಳ್ತಿದ್ದೀನಲ್ಲ, ಕೂಲಿ ಅಷ್ಟು ಎಂಜಾಯ್ಮೆಂಟ್ ಇಲ್ಲ. ಸೊ ಕಂಪ್ಯಾರಿಸನ್ ಇಲ್ಲಿ ಯಾಕೆ ಬರ್ತಿದೆ ಅಂತಂದಾಗ, ಸೇಮ್ ಡೇ ರಿಲೀಸ್ ಆಗಿರೋದ್ರಿಂದ ಮಾತ್ರ ಈ ವೀಕ್ ಒಂದು ನೋಡಿ, ನೆಕ್ಸ್ಟ್ ವೀಕ್ ಒಂದು ನೋಡಿ. ಆದರೆ ಕೂಲಿ ನೆಕ್ಸ್ಟ್ ಲೆವೆಲ್ ಇದೆ ಅಂತ ಇಲ್ಲಿ ಮಾತು ಬರ್ತಿರುವಂಥದ್ದು. ನೆಕ್ಸ್ಟ್ ಲೆವೆಲ್ ಅಂತಂದರೆ ಹೇಳ್ತಿದ್ದೀನಲ್ಲ, ಏನು ನೀವು ದುಡ್ಡು ಕೊಟ್ಟಿದ್ದೀರ ಅದಕ್ಕೆ ಯಾವುದೇ ಕಾರಣಕ್ಕೂ ಮೋಸ ಆಗಲ್ಲ ಅನ್ನೋ ರೀತಿಯೇ ರೆಸ್ಪಾನ್ಸ್ ಬರ್ತಿರುವಂಥದ್ದು. ಸೊ ನಿಮ್ಮ ಒಂದು ಒಪಿನಿಯನ್ ಏನು ಅಂತ ತಿಳಿಸಿ, ಯಾಕೆಂದರೆ ನಾನು ಪಬ್ಲಿಕ್ ರಿವ್ಯೂನ ನೋಡಿ ನಾನು ತಿಳಿಸ್ತಿರುವಂಥದ್ದು. ಸೊ ನೀವೇನಾದರೂ ಸಿನಿಮಾ ನೋಡಿದರೆ ನಿಮಗೆ ನಾನು ಹೇಳಿರೋಂಥ ಒಪಿನಿಯನ್ ಅಕ್ಯುರೇಟ್ ಆಗಿದೆಯಾ ಅಥವಾ ನಿಮ್ಮ ಒಂದು ಅನಿಸಿಕೆ ಬೇರೆಯೇ ಇದೆಯಾ ಅಂತ ದಯವಿಟ್ಟು ಕಮೆಂಟ್ ಸೆಕ್ಷನ್ ತಿಳಿಸಿ ಅಂತ ಹೇಳ್ತಾ, ಈಗ ನ್ಯೂಸ್ ಬಗ್ಗೆ, ಅಪ್ಡೇಟ್ಸ್ ಬಗ್ಗೆ ಹೇಳೋದಾದರೆ ನೋಡಿ, ಕಿಚ್ಚ 47 ಅಪ್ಡೇಟ್ ಬಗ್ಗೆ ನಾನು ಮಾತಾಡ್ಕೋಬೇಕಾಗಿತ್ತು ಲಾಸ್ಟ್ ವಿಡಿಯೋದಲ್ಲೇ. ಆದರೆ ಈ ವಿಡಿಯೋದಲ್ಲಿ ನಾನು ಮಾತಾಡ್ತಾ ಇದ್ದೀನಿ. ನಿಶ್ವಿಕಾ ಅವರು ಅಂದರೆ ಇಡೀ ಕನ್ನಡ ಇಂಡಸ್ಟ್ರಿಯಲ್ಲಿ ಫೇವ್ರೇಟ್ ಹೀರೋಯಿನ್ ಯಾರು ಅಂತ ಕೇಳೋದಾದರೆ, ನನ್ನ ಫೇವ್ರೇಟ್. ನನಗೆ ಫಸ್ಟ್ ಯಾವುದು ಫೇವ್ರೇಟ್ ಅಂತ ಯಾವುದು ಇರಲಿಲ್ಲ. ಸೊ ಹೀರೋಯಿನಲ್ಲಿ ನಾನು ಆ ಥರ ಫೇವ್ರೇಟ್ ಅಂತ ಇಟ್ಕೊಳ್ಳಲ್ಲ. ನಿಶ್ವಿಕಾ ಅವರು ನನಗೆ ಡ್ಯಾನ್ಸಿಂಗಲ್ಲಿ ಆಗಲಿ, ಆ್ಯಕ್ಟರಾಗಲಿ ನಿಶ್ವಿಕಾ ಅವರು ಫೇವ್ರೇಟ್ ಆಗಿದ್ದರು. ಸೊ ಇವರು ಕಿಚ್ಚ 47ನಲ್ಲಿ ಇದ್ದಾರೆ ಅಂತ ಈ ಒಂದು ಬಜ್ ಓಡ್ತಾ ಇರುವಂಥದ್ದು, ಸ್ಟ್ರಾಂಗ್ ಬಜ್ಜೇ ಆಗಿರುವಂಥದ್ದು. ಅಫ್ಕೋರ್ಸ್ ಇದ್ದೇ ಇರ್ತಾರೆ ಅಂತ ನನ್ನ ಒಂದು ಅನಿಸಿಕೆ ಆಗಿರುವಂಥದ್ದು. ನಿಮಗೇನಾದ್ರು ದಯವಿಟ್ಟು ಕಮೆಂಟ್ ಸೆಕ್ಷನ್ ತಿಳಿಸಿ. ಹಾಗೆಯೇ ಈಗ ಡೆವಿಲ್ ಸಿನಿಮಾದ ಬಗ್ಗೆ ಹೇಳೋದಾದರೆ, ನಿಮಗೆಲ್ಲರಿಗೂ ಗೊತ್ತಿರೋ ಹಾಗೆ ಒಂದು ಪ್ರೋಮೋ ಸಾಂಗ್ನ ಒಂದು ಬಿಟ್ಟಿದ್ದಾರೆ. ಅಂದರೆ ನಾಳೆ ಏನು ರಿಲೀಸ್ ಆಗಿ ಕೊಟ್ಟಿದೆಯಲ್ಲ ಅದರದೊಂದು ಪ್ರೋಮೋ ಜಸ್ಟ್ ಬಿಟ್ಟಿದ್ದಾರೆ ಅಷ್ಟೇ, ಪ್ರಮೋಷನಿಗೋಸ್ಕರ ಒಂದು ಬಿಟ್ಟಿದ್ದಾರೆ. ಜಸ್ಟ್ ಆ BGM ಕೇಳೇ ತುಂಬ ಜನ ಹೈಪಲ್ಲಿದ್ದಾರೆ. ಈಗ ನನಗೆ ಗೊತ್ತು ಡಿವೋರ್ಸ್ ಅವ್ರ ಫ್ಯಾನ್ಸ್ ಯಾವ ರೀತಿ ಕ್ರೇಜಿಗೆ ಒಳಗಾಗಿದ್ದೀರಾ ಅಂತ ನನಗೆ ಆಬ್ವಿಯಸ್ಲಿ ಗೊತ್ತಿರೋವಂಥ ವಿಷಯ ಆಗಿರೋವಂಥದ್ದು. ನಿಮಗೆ ಏನಾದ್ರು ದಯವಿಟ್ಟು ಕಮೆಂಟ್ ಸೆಕ್ಷನ್ ತಿಳಿಸಿ. ಹಾಗೇನೆ ಧ್ರುವ ಸರ್ಜಾ ಅವರು ಏನೋ 10 crores ಒಂದು ಚೀಟಿಂಗ್ ಕೇಸಿಗೆ ಒಳಗಡೆ ಆಗಿದ್ದಾರೆ ಅಂತೆ ಮಾತು ಬರ್ತಾ ಇದೆ. ಹಾಗೇನೆ ಇದೊಂದು ಡಾರ್ಕ್ ಸೈಡ್ ಆಗಿರೋದು ಆಯಿತಾ. ಹಾಗೆಯೇ ನಮ್ಮ ಡಿವೋರ್ಸ್ ಅವ್ರದ್ದು ಏನೋ ಇಂಟರ್ಮ್ ಬೇಲ್ ಏನಿದೆ ಕ್ಯಾನ್ಸಲೇಷನಲ್ಲಿದೆ ಅಂತಲೇ ಹೇಳ್ಬೋದು. ಸೊ ಇದೆಲ್ಲ ಈ ಒಂದು ಓಡ್ತಿರ್ಬೇಕಾದ್ರೆ ನಮಗೆ ಸಿನಿಮಾ ಮೇಲೆ ಮೇನ್ ಫೋಕಸ್ ಮಾಡಬೇಕಾಗಿರುವಂಥದ್ದು. ಸೊ ಹೀಗಿರಬೇಕಾದ್ರೆ ಡಿವೋರ್ಸ್ ಅವರ ಸಿನಿಮಾದ ಒಂದು ಫಸ್ಟ್ ಸಿಂಗಲ್ ಸಾಂಗ್ ಏನಿದೆ ನಾಳೆ ರಿಲೀಸ್ ಆಗೋಡಿದೆ, ಅದರದ್ದೊಂದು ಪ್ರೋಮೋ ಸಾಂಗ್ ಇವತ್ತು ಕೇಳಿ ತುಂಬಾ ಖುಷಿಯಾಗಿದೆ. ನನಗೂ ಕೂಡ ತುಂಬಾ ಖುಷಿಯಾಗಿದೆ ಅಂತ ಹೇಳ್ಬೋದು. ನಿಮಗೇನು ಅನಿಸುತ್ತೆ ದಯವಿಟ್ಟು ಕಮೆಂಟ್ ನಿಲ್ಲಿಸಿ ಅಂತ ಹೇಳ್ತಾ ಇವತ್ತು ಇಷ್ಟು. ನಿಮ್ಮ ಲೈಕ್ ಮಾಡಿ, ಶೇರ್ ಮಾಡಿ, ಚಾನಲ್ ಸಬ್ಸ್ಕ್ರೈಬ್ ಮಾಡಿ. ಸೊ ಕೀಪ್ ವಾಚಿಂಗ್, ಲವ್ ಯು ಆಲ್, ಪೀಸ್. ಹಾಗೆಯೇ ಸೂ ಫ್ರಮ್ ಸೋ ನೋಡಿಲ್ಲ ಅಂದರೆ ದಯವಿಟ್ಟು ನೋಡಿ, ಯಾಕೆಂದರೆ ಪ್ರತಿಯೊಂದು ಇಂಡಸ್ಟ್ರಿಯಿಂದ ಹೋಗಲಿಕ್ಕೆ ಬರ್ತಾ ಇದೆ ಅಂತಲೇ ಹೇಳ್ಬೋದು. ತುಂಬ ದಿನ ಆದಮೇಲೆ ನಾನು ವೀಡಿಯೋನ ತರ್ತಿರೋದು ಅಂತ, ಆದರೆ ತುಂಬ ಕಾರಣಾಂತರದಿಂದನೇ ಆಗಿರುವಂಥದ್ದು. ನೀವು ನೋಡ್ತಿದ್ರಲ್ಲ ಸ್ಕ್ರೀನ್ ಮುಂದೆ, ಇದು ನನಗೆ ಕೋರ್ಟಿಂದ ನೋಟಿಸ್ ಬಂದಿರುವಂಥದ್ದು. ನಾನು ವೀರೇಂದ್ರ ಹೆಗಡೆ ಅವರ ಹೆಸರೇ ಡೈರೆಕ್ಟಾಗಿ ಹೇಳಿಲ್ಲ, ಆದರೂ ಕೂಡ ನನಗೆ 2 ವೀಡಿಯೋಗೆ ಕೂಡ ಈ ಥರ ನೋಟಿಸ್ ಬಂದಿರುವಂಥದ್ದು. ರಿಮೂವ್ ಮಾಡಬೇಕು, ಡಿಲೀಟ್ ಮಾಡಬೇಕು, ಕೋರ್ಟ್ ಆರ್ಡರ್ ಅಂತ ಹೇಳ್ಬಿಟ್ಟು. ಅದಕ್ಕೋಸ್ಕರ ನಾನೊಂದು ರಿಪ್ಲೈ ಎಲ್ಲ ಹಾಕಿ, ಅಂದರೆ ನನಗೆ ಬೇಜಾರಾಗಿದೆ ಏನಂತಂದರೆ, ಏನು ಗುರು ಇಷ್ಟೆಲ್ಲ ನಡೀತಾ ಇದೆ, ಗೌರ್ಮೆಂಟ್ ಒಂದು ಆ್ಯಕ್ಷನ್ ತೊಗೊಳೋದು ಬಿಟ್ಟು ಒಂದು ಯೂಟ್ಯೂಬರ್ ಇದ್ದೇ ಬಿದ್ದಿದ್ದಾರಲ್ಲ ಅಂತ.